ಮಗನ ಸಾವು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಯಿತು ಅಂತ ಹೇಳಿ ಪೋಷಕರು, ವೈದ್ಯರು ಹಾಗೆ ಆಸ್ಪತ್ರೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವ ಘಟನೆ ನಡೆದಿದೆ. 17 ವರ್ಷದ ಯುವಕ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಲಿಯಾಗಿ ಹೋದ್ನ ಅನ್ನುವ ಅನುಮಾನ. ಬೆಂಗಳೂರಿನ ನಿಮ್ಹಾನ್ಸ್ ವೈದ್ಯರ ವಿರುದ್ಧ ಇದೀಗ ಪೋಷಕರು ಆರೋಪ ಮಾಡ್ತಿದ್ದಾರೆ. 2 ತಿಂಗಳು ಮೇಲಿಂದ ಮೇಲೆ ಆಪರೇಷನ್ ಅನ್ನ ಮಾಡಿದ್ರಂತೆ. ಯುವಕನಿಗೆ ವೈದ್ಯರು ಚಿತ್ರಹಿಂಸೆ ನೀಡಿದ್ರು ಅಂತ ಹೇಳಿ ಪಾಲಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಪಾಲಕರು ನಿರ್ಧರಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ರಜೋತ್ ದಾಸ್ ಮೃತ ಯುವಕ ಸತತ 8 ಗಂಟೆ ಆಪರೇಷನ್ ಮಾಡಿ ಮಗನ ಸ್ಥಿತಿ ಗಂಭೀರವಾಯಿತು. ಔಷಧಿ ತಪ್ಪಾಗಿ ನೀಡಿದ್ರಿಂದ ಮಗ ಕೋಮಾಕ್ಕೆ ಹೋದ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ಸರ್ಜರಿ ಮಾಡಿದ್ದಾರೆ. ಸರ್ಜರಿ ನಂತರ ಎಡಭಾಗದ ಬ್ರೈನ್ ಸ್ಟ್ರೋಕ್ ಆಗಿದೆ. ವಿ ಆರ್ ವೆರಿ ಸಾರಿ ಅಂತ ಹೇಳಿ ವೈದ್ಯರು ಕೈ ಚೆಲ್ಬಿಟ್ರು ಅಂತ ನಿಮ್ಹಾನ್ಸ್ ವೈದ್ಯರ ವಿರುದ್ಧ ಪಾಲಕರು ಆರೋಪ ಮಾಡಿದ್ದಾರೆ. ವೈದ್ಯರ ಆರೋಪವನ್ನ, ಪೋಷಕರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ನಿಮ್ಹಾನ್ಸ್ನ ವೈದ್ಯರು. अगर सक्सेस हो जाता मैडम 21 সালে যেহেতু হার্ট অ্যাটাক হয়ে গেছে, এই স্ট্রোক হয়ে গেছে, এখন যে বিল হয়েছে এটা 21,000 টাকা বিল হয়েছে আমাদের. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿರ್ತಾರೆ. ದೀಪ್ತಿ, ಏನಾಗಿತ್ತು ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗೋ ಸಂದರ್ಭದಲ್ಲಿ ಆ ಯುವಕನ ಆರೋಗ್ಯ ಹೇಗಿತ್ತು? ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಪೋಷಕರು? ಸ್ಮಿತಾ, ಇದು 2023ರಲ್ಲಿ ಪಶ್ಚಿಮ ಬಂಗಾಳದ 17 ವರ್ಷದ ಯುವಕನಿಗೆ ಬ್ರೈನ್ ರಿಲೇಟೆಡ್, ನ್ಯೂರೋ ರಿಲೇಟೆಡ್ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಹೀಗಾಗಿ ನಿಮ್ಹಾನ್ಸ್ಗೆ ಬಂದು ತೋರಿಸಿದಂತಹ ಸಂದರ್ಭದಲ್ಲಿ ಸರ್ಜರಿ ಮಾಡಿದಂತಹ ವೈದ್ಯರು ಈಗ 80% ಗುಣ ಆಗಿದೆ, ಇನ್ನು 20% ಬಾಕಿ ಇದೆ, ಮತ್ತೊಂದು ಸರ್ಜರಿಯನ್ನ ಮಾಡಬೇಕಾಗುತ್ತೆ, ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ 2023ರಲ್ಲಿ ಸರ್ಜರಿ ಮಾಡಿಸಿಕೊಂಡು 10 ತಿಂಗಳಲ್ಲೇ ಕಾಂಪ್ಲಿಕೇಶನ್ಗಳು ಶುರುವಾಗುತ್ತೆ ಹುಡುಗನಿಗೆ. ಹೀಗಾಗಿ ಮತ್ತೊಮ್ಮೆ ಪೋಷಕರು ತಮ್ಮ ಮಗನನ್ನ ಕರ್ಕೊಂಡು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬಂದಿರ್ತಾರೆ ತೋರಿಸ್ಲಿಕ್ಕೆ ಅಂತ. ಅಕ್ಟೋಬರ್ ಅಲ್ಲಿ ಬಂದಿರ್ತಾರೆ, ಬಂದು ನಿಮ್ಹಾನ್ಸ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಡಿಸೆಂಬರ್ ನಲ್ಲಿ ಒಂದು ಸರ್ಜರಿಯನ್ನ ಮಾಡೋಣ, ಟ್ರೀಟ್ಮೆಂಟ್ ನ ಕೊಡ್ತೀನಿ ಅಂತ ಹೇಳಿ ನಿಮ್ಹಾನ್ಸ್ ನ ಡಾಕ್ಟರ್ ಅರವಿಂದ್ ಮತ್ತೆ ಟೀಮ್ ಅವರು ಪೋಷಕರಿಗೆ ತಿಳಿಸ್ತಾರೆ. ಡಿಸೆಂಬರ್ 2ನೇ ವೀಕ್ ಅಲ್ಲಿ ಮಗನಿಗೆ ಸರ್ಜರಿ ಆಗುತ್ತೆ. ಆದ್ರೆ ಸರ್ಜರಿಯಲ್ಲೂ ಕೂಡ ಸಾಕಷ್ಟು ಚಿತ್ರಹಿಂಸೆಯನ್ನ ಕೊಡುವಂತದ್ದು. ಸತತ 4 ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಇಟ್ಕೊಂಡು ಸರ್ಜರಿಯನ್ನ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ಚಿತ್ರಹಿಂಸೆನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗ ಸತ್ತಿದ್ದಾನೆ, ಡಿಸೆಂಬರ್ 28ನೇ ತಾರೀಕು ಮಗ ಸತ್ತಿದ್ದಾನೆ ಅಂತ ಹೇಳಿ ನಾನಿಲ್ಲದಂತಹ ಸಂದರ್ಭದಲ್ಲಿ ನನ್ನ ಹೆಂಡತಿ ಹತ್ರ ಸೈನನ್ನ ಹಾಕ್ಸ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಅನ್ಯಾಯ ಆಗಿದೆ, ಮಗನ ಸಾವಿಗೆ ನ್ಯಾಯ ಸಿಗೋ ತನಕ ನಾವು ಬಾಡಿಯನ್ನ ತಗೊಂಡು ಹೋಗೋದಿಲ್ಲ ಅಂತ ಹೇಳಿ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲೇ ಮಗನ ಬಾಡಿಯನ್ನ ಕೂಡ ಬಿಟ್ಟಿದ್ದಾರೆ. ಯಾವಾಗ ನಮಗೆ ನ್ಯಾಯ ಸಿಗುತ್ತೋ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೇವೆ, ಯಾಕಂದ್ರೆ ಇವತ್ತಾದಂತಹ ನನ್ನ ಮಗನಿಗೆ ಸಾವಿಗೆ ಅನ್ಯಾಯ ಬೇರೆ ಮಕ್ಕಳಿಗೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ನಾವು ನಿಮ್ಹಾನ್ಸ್ ವೈದ್ಯರನ್ನು ಸಂಪರ್ಕಿಸುವಂತಹ ಸಂದರ್ಭದಲ್ಲಿ ಆರ್ಎಂಒ ಆದಂತಹ ಡಾಕ್ಟರ್ ಶಶಿಧರ್ ಅವರು ಒಂದು ಮಾತನ್ನ ಹೇಳಿದ್ರು. ಇದು ಸಹಜವಾಗಿ ಪೋಷಕರು ಮಗನನ್ನ ಕಳ್ಕೊಂಡಂತಹ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ವೈದ್ಯರಿಂದ ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಪೋಷಕರು ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿ ಮೆಡಿಕಲ್ ಕೌನ್ಸಿಲ್ಗೆ ಪತ್ರವನ್ನ ಬರೆಯೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಯೋಜನೆಗಳನ್ನ ಇಟ್ಕೊಂಡು ಬಿಜೆಪಿ ಡ್ರಾಮಾ ಮಾಡ್ತಿದೆ ಅಂತ ಮಾಜಿ ಸಚಿವ ಮನೀಶ್ ಸಿಸೋಡಿಯಾ ಆರೋಪಿಸಿದ್ದಾರೆ. ಈ ಬಗ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಇಂಟರ್ಪ್ರಿಟರ್ ಮಾಡೋಣ. तो सब में बीजेपी कर दे, बीजेपी ने तो आज तक कहीं घोषणा तक नहीं की है. केजरीवाल जी जब कुछ करते हैं, केजरीवाल जी ने कहा था कि 200 यूनिट बिजली फ्री देंगे, बीजेपी बोली थी ड्रामा है. केजरीवाल जी ने कहा था महिलाओं के लिए बसें फ्री करेंगे, बीजेपी बोली थी ड्रामा है. केजरीवाल जी ने कहा था तीर्थ यात्रा कराएंगे, बीजेपी बोली थी ड्रामा है.
ಮಗನ ಸಾವು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಯಿತು ಅಂತ ಹೇಳಿ ಪೋಷಕರು, ವೈದ್ಯರು ಹಾಗೆ ಆಸ್ಪತ್ರೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿರುವ ಘಟನೆ ನಡೆದಿದೆ. 17 ವರ್ಷದ ಯುವಕ ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಲಿಯಾಗಿ ಹೋದ್ನ ಅನ್ನುವ ಅನುಮಾನ. ಬೆಂಗಳೂರಿನ ನಿಮ್ಹಾನ್ಸ್ ವೈದ್ಯರ ವಿರುದ್ಧ ಇದೀಗ ಪೋಷಕರು ಆರೋಪ ಮಾಡ್ತಿದ್ದಾರೆ. 2 ತಿಂಗಳು ಮೇಲಿಂದ ಮೇಲೆ ಆಪರೇಷನ್ ಅನ್ನ ಮಾಡಿದ್ರಂತೆ. ಯುವಕನಿಗೆ ವೈದ್ಯರು ಚಿತ್ರಹಿಂಸೆ ನೀಡಿದ್ರು ಅಂತ ಹೇಳಿ ಪಾಲಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗೋವರೆಗೂ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಪಾಲಕರು ನಿರ್ಧರಿಸಿದ್ದಾರೆ. ಪಶ್ಚಿಮ ಬಂಗಾಳ ಮೂಲದ ರಜೋತ್ ದಾಸ್ ಮೃತ ಯುವಕ ಸತತ 8 ಗಂಟೆ ಆಪರೇಷನ್ ಮಾಡಿ ಮಗನ ಸ್ಥಿತಿ ಗಂಭೀರವಾಯಿತು. ಔಷಧಿ ತಪ್ಪಾಗಿ ನೀಡಿದ್ರಿಂದ ಮಗ ಕೋಮಾಕ್ಕೆ ಹೋದ. ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆ ತನಕ ಸರ್ಜರಿ ಮಾಡಿದ್ದಾರೆ. ಸರ್ಜರಿ ನಂತರ ಎಡಭಾಗದ ಬ್ರೈನ್ ಸ್ಟ್ರೋಕ್ ಆಗಿದೆ. ವಿ ಆರ್ ವೆರಿ ಸಾರಿ ಅಂತ ಹೇಳಿ ವೈದ್ಯರು ಕೈ ಚೆಲ್ಬಿಟ್ರು ಅಂತ ನಿಮ್ಹಾನ್ಸ್ ವೈದ್ಯರ ವಿರುದ್ಧ ಪಾಲಕರು ಆರೋಪ ಮಾಡಿದ್ದಾರೆ. ವೈದ್ಯರ ಆರೋಪವನ್ನ, ಪೋಷಕರ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ನಿಮ್ಹಾನ್ಸ್ನ ವೈದ್ಯರು. अगर सक्सेस हो जाता मैडम 21 সালে যেহেতু হার্ট অ্যাটাক হয়ে গেছে, এই স্ট্রোক হয়ে গেছে, এখন যে বিল হয়েছে এটা 21,000 টাকা বিল হয়েছে আমাদের. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿರ್ತಾರೆ. ದೀಪ್ತಿ, ಏನಾಗಿತ್ತು ಅಂತ ಹೇಳಿ ಆಸ್ಪತ್ರೆಗೆ ದಾಖಲಾಗೋ ಸಂದರ್ಭದಲ್ಲಿ ಆ ಯುವಕನ ಆರೋಗ್ಯ ಹೇಗಿತ್ತು? ವೈದ್ಯರ ನಿರ್ಲಕ್ಷ್ಯ ಅಂತ ಹೇಳಿ ಯಾಕೆ ಹೇಳ್ತಿದ್ದಾರೆ ಪೋಷಕರು? ಸ್ಮಿತಾ, ಇದು 2023ರಲ್ಲಿ ಪಶ್ಚಿಮ ಬಂಗಾಳದ 17 ವರ್ಷದ ಯುವಕನಿಗೆ ಬ್ರೈನ್ ರಿಲೇಟೆಡ್, ನ್ಯೂರೋ ರಿಲೇಟೆಡ್ ಒಂದಿಷ್ಟು ಸಮಸ್ಯೆಗಳಿರುತ್ತೆ. ಹೀಗಾಗಿ ನಿಮ್ಹಾನ್ಸ್ಗೆ ಬಂದು ತೋರಿಸಿದಂತಹ ಸಂದರ್ಭದಲ್ಲಿ ಸರ್ಜರಿ ಮಾಡಿದಂತಹ ವೈದ್ಯರು ಈಗ 80% ಗುಣ ಆಗಿದೆ, ಇನ್ನು 20% ಬಾಕಿ ಇದೆ, ಮತ್ತೊಂದು ಸರ್ಜರಿಯನ್ನ ಮಾಡಬೇಕಾಗುತ್ತೆ, ಸದ್ಯಕ್ಕಂತೂ ಯಾವುದೇ ರೀತಿಯಾಗಿ ಸಮಸ್ಯೆ ಇಲ್ಲ ಅಂತ ಹೇಳಿರ್ತಾರೆ. ಆದ್ರೆ 2023ರಲ್ಲಿ ಸರ್ಜರಿ ಮಾಡಿಸಿಕೊಂಡು 10 ತಿಂಗಳಲ್ಲೇ ಕಾಂಪ್ಲಿಕೇಶನ್ಗಳು ಶುರುವಾಗುತ್ತೆ ಹುಡುಗನಿಗೆ. ಹೀಗಾಗಿ ಮತ್ತೊಮ್ಮೆ ಪೋಷಕರು ತಮ್ಮ ಮಗನನ್ನ ಕರ್ಕೊಂಡು ಡಿಸೆಂಬರ್ ಫಸ್ಟ್ ವೀಕ್ ಅಲ್ಲಿ ಬಂದಿರ್ತಾರೆ ತೋರಿಸ್ಲಿಕ್ಕೆ ಅಂತ. ಅಕ್ಟೋಬರ್ ಅಲ್ಲಿ ಬಂದಿರ್ತಾರೆ, ಬಂದು ನಿಮ್ಹಾನ್ಸ್ಗೆ ಅಡ್ಮಿಟ್ ಮಾಡಿರ್ತಾರೆ. ಆಗ ಡಿಸೆಂಬರ್ ನಲ್ಲಿ ಒಂದು ಸರ್ಜರಿಯನ್ನ ಮಾಡೋಣ, ಟ್ರೀಟ್ಮೆಂಟ್ ನ ಕೊಡ್ತೀನಿ ಅಂತ ಹೇಳಿ ನಿಮ್ಹಾನ್ಸ್ ನ ಡಾಕ್ಟರ್ ಅರವಿಂದ್ ಮತ್ತೆ ಟೀಮ್ ಅವರು ಪೋಷಕರಿಗೆ ತಿಳಿಸ್ತಾರೆ. ಡಿಸೆಂಬರ್ 2ನೇ ವೀಕ್ ಅಲ್ಲಿ ಮಗನಿಗೆ ಸರ್ಜರಿ ಆಗುತ್ತೆ. ಆದ್ರೆ ಸರ್ಜರಿಯಲ್ಲೂ ಕೂಡ ಸಾಕಷ್ಟು ಚಿತ್ರಹಿಂಸೆಯನ್ನ ಕೊಡುವಂತದ್ದು. ಸತತ 4 ದಿನಗಳ ಕಾಲ ಖಾಲಿ ಹೊಟ್ಟೆಯಲ್ಲಿ ಇದ್ಕೊಂಡು ಸರ್ಜರಿಯನ್ನ ಇವತ್ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ಚಿತ್ರಹಿಂಸೆನ ಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ವೈದ್ಯರ ನಿರ್ಲಕ್ಷ್ಯದಿಂದ ಮಗ ಸತ್ತಿದ್ದಾನೆ, ಡಿಸೆಂಬರ್ 28ನೇ ತಾರೀಕು ಮಗ ಸತ್ತಿದ್ದಾನೆ ಅಂತ ಹೇಳಿ ನಾನಿಲ್ಲದಂತಹ ಸಂದರ್ಭದಲ್ಲಿ ನನ್ನ ಹೆಂಡತಿ ಹತ್ರ ಸೈನನ್ನ ಹಾಕ್ಸ್ಕೊಂಡಿದ್ದಾರೆ. ಹೀಗಾಗಿ ಈ ರೀತಿಯಾಗಿ ಅನ್ಯಾಯ ಆಗಿದೆ, ಮಗನ ಸಾವಿಗೆ ನ್ಯಾಯ ಸಿಗೋ ತನಕ ನಾವು ಬಾಡಿಯನ್ನ ತಗೊಂಡು ಹೋಗೋದಿಲ್ಲ ಅಂತ ಹೇಳಿ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲೇ ಮಗನ ಬಾಡಿಯನ್ನ ಕೂಡ ಬಿಟ್ಟಿದ್ದಾರೆ. ಯಾವಾಗ ನಮಗೆ ನ್ಯಾಯ ಸಿಗುತ್ತೋ ಅಲ್ಲಿ ತನಕ ನಾವು ಹೋರಾಟ ಮಾಡ್ತೇವೆ, ಯಾಕಂದ್ರೆ ಇವತ್ತಾದಂತಹ ನನ್ನ ಮಗನಿಗೆ ಸಾವಿಗೆ ಅನ್ಯಾಯ ಬೇರೆ ಮಕ್ಕಳಿಗೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ನಾವು ನಿಮ್ಹಾನ್ಸ್ ವೈದ್ಯರನ್ನ ಸಂಪರ್ಕಿಸುವಂತಹ ಸಂದರ್ಭದಲ್ಲಿ ಆರ್ಎಂಒ ಆದಂತಹ ಡಾಕ್ಟರ್ ಶಶಿಧರ್ ಅವರು ಒಂದು ಮಾತನ್ನ ಹೇಳಿದ್ರು, ಇದು ಸಹಜವಾಗಿ ಪೋಷಕರು ಮಗನನ್ನ ಕಳ್ಕೊಂಡಂತಹ ಆಕ್ರೋಶದಲ್ಲಿ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ಆದ್ರೆ ನಮ್ಮ ವೈದ್ಯರಿಂದ ಯಾವುದೇ ರೀತಿಯಾಗಿ ತಪ್ಪಾಗಿಲ್ಲ ಅನ್ನೋ ಒಂದು ವಿಚಾರವನ್ನ ಹೇಳ್ಕೊಳ್ತಾ ಇದ್ದಾರೆ. ಸದ್ಯಕ್ಕಂತೂ ಪೋಷಕರು ಹೋರಾಟವನ್ನ ನಡೆಸ್ತೀವಿ ಅಂತ ಹೇಳಿ ಮೆಡಿಕಲ್ ಕೌನ್ಸಿಲ್ಗೆ ಪತ್ರವನ್ನ ಬರೆಯೋದಕ್ಕೂ ಕೂಡ ಸಜ್ಜಾಗಿದ್ದಾರೆ. ಸ್ಮಿತಾ, ರೈಟ್, ಧನ್ಯವಾದ ದೀಪ್ತಿ ಮಾಹಿತಿಗಾಗಿ. ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಯೋಜನೆಗಳನ್ನ ಇಟ್ಕೊಂಡು ಬಿಜೆಪಿ ಡ್ರಾಮಾ ಮಾಡ್ತಿದೆ ಅಂತ ಮಾಜಿ ಸಚಿವ ಮನೀಶ್ ಸಿಸೋಡಿಯಾ ಆರೋಪಿಸಿದ್ದಾರೆ. ಈ ಬಗ್ಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 6 ನಲ್ಲಿ ಇಂಟರ್ಪ್ರಿಟರ್ ಮಾಡೋಣ. तो सब में बीजेपी कर दे, बीजेपी ने तो आज तक कहीं घोषणा तक नहीं की है. केजरीवाल जी जब कुछ करते हैं, केजरीवाल जी ने कहा था कि 200 यूनिट बिजली फ्री देंगे, बीजेपी बोली थी ड्रामा है. केजरीवाल जी ने कहा था महिलाओं के लिए बसें फ्री करेंगे, बीजेपी बोली थी ड्रामा है. केजरीवाल जी ने कहा था तीर्थ यात्रा कराएंगे, बीजेपी बोली थी ड्रामा है.